ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದ ಶಾಸಕರು. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಶಿಕ್ಷಣ ಇಲಾಖೆಯ ಸಚಿವರಾಗಿದ್ದರು. ಸೊ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ಪರಮಾಪ್ತರು, ಈಡಿಗ ಸಮುದಾಯದ ಪ್ರಭಾವಿ ನಾಯಕರು. ಅದು ಕರಾವಳಿ ಆಗಿರ್ಬೋದು ಅಥವಾ ಮಲೆನಾಡು ಆಗಿರ್ಬೋದು, ಈಡಿಗ ಸಮುದಾಯ ಎಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲ ಕೂಡ ಇವರ ಒಂದು ವರ್ಚಸ್ಸು ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಮಾಜಿ CM ಬಂಗಾರಪ್ಪ ಅವರ ಮಗ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕೂಡ ತಮ್ಮ ಸ್ವಂತ ಬ್ರಾಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮಧು ಬಂಗಾರಪ್ಪ ಈಗ. ಸೊ ಕೊನೆಗೆ ಮತ್ತೆ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಮಾರುತಿ. ಅಲ್ಲ, ಈ ಮಧು ಬಂಗಾರಪ್ಪ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರನೇ ಬೇರೆ. ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗೋವರೆಗೂ ಬೆಳೆದಿದ್ದಾರೆ ಅಂತ ಹೇಳಿದ್ರೆ SM ಕೃಷ್ಣ ಅವರ ಪಾತ್ರ ಎಷ್ಟಿತ್ತು, ಬಂಗಾರಪ್ಪ ಅವ್ರ ಪಾತ್ರ ಕೂಡ ಅಷ್ಟೇನೆ ಇತ್ತು. ಬಂಗಾರಪ್ಪ ಅವರ ಮೊದಲನೇದಾಗಿ ಗುರುತಿಸಿ ಅವತ್ತು ಮಂತ್ರಿ ಮಾಡಿದ್ದು, ಮಂತ್ರಿ ಮಾಡಿದ್ರು ಅಂತ ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮಧು ಬಂಗಾರಪ್ಪ ಅವ್ರು ಮಾಡಿದ್ರೆ ಯಾವ ಆಕ್ಷೇಪನೂ ಕೂಡ ಇಲ್ಲ. ಹೀಗಾಗಿ ಇಬ್ರು ಕೂಡ ಕ್ಲಿಯರ್ ಮಾಡಿದ್ದಾರೆ. BK ಹರಿಪ್ರಸಾದ್ ಅವರು ಇಷ್ಟು ದಿನ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಇಬ್ಬರ ನಡುವೆ. ಅವರೇನು ವಿರೋಧ ಮಾಡಲ್ಲ. ಹೀಗಾಗಿ ಮಧು ಬಂಗಾರಪ್ಪ ಅವ್ರ ಹೆಸರು ಕೂಡ ಫೈನಲ್ ಆಗಿದೆ. ಎಸ್, ನಾವು ಈಗ 11 ಜನ ಲಿಸ್ಟ್ ಕೊಟ್ಟೈತೆ ಅಲ್ವಾ. ಸೊ ನೋಡೋಣ, ಕನ್ಫರ್ಮ್ ಆಗಬೇಕು. ಇದು ನಮಗೆ ಸಿಕ್ಕಂಥ ಮಾಹಿತಿಯಿಂದ ನಾವು ಕೊಟ್ಟಿರ್ತಕ್ಕಂಥ ಕನ್ಫರ್ಮ್ ಲಿಸ್ಟು. ಇನ್ನೂ ಒಂದು 9 ಜನ ಪೆಂಡಿಂಗ್ ಇದೆ. ಬಹುಶಃ ನಾಳೆ ಖರ್ಗೆ ಡೆಲ್ಲಿಗೆ ಹೋದ್ಮೇಲೆ ಕನ್ಫರ್ಮ್ ಮಾಡ್ಬೋದು, ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬೋದು ಅಥವಾ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ.